ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಹಳ ಶಕ್ತಿಯುತವಾದ ದಿನ ನಮಗೆ ಈ ದಿನ. ಶನಿ ಜಯಂತಿ ಪ್ಲಸ್ ಆ ಒಂದು ಅಮಾವಾಸ್ಯೆ ಅನ್ನುವಂಥದ್ದು ಇದೆ. ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿ ಅನ್ನೋದು ಇದೆ. ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ಎಷ್ಟೋ ಶಕ್ತಿಗಳಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದಿನಕ್ಕಾಗಿ ಎಷ್ಟೋ ಜನ ಕಾದ್ಕೊಂಡಿರ್ತಾರೆ. ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ, ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ, ಮುಖ್ಯವಾಗಿ ಪಿತೃದೇವತೆಗಳನ್ನು ಆರಾಧನೆ ಮಾಡೋದಕ್ಕೆ. ನಾವು ಅಮಾವಾಸ್ಯೆಗಳಿಗೆ ಮಾಡ್ಕೊಳ್ತೀವಿ, ಹಾಗೂ ಪಿತೃಪಕ್ಷಗಳಲ್ಲಿ ನಾವು ನೆನೆಸ್ಕೊಳ್ತೀವಿ, ಪೂಜೆ ಮಾಡ್ತೀವಿ. ಈಗ ಏನು ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಒಂದು ಡೌಟ್ ಅನ್ನೋದು ಇರುತ್ತೆ. ಪ್ರತಿನಿತ್ಯ ಕೂಡ ಕೆಲವೊಬ್ಬರು ಸ್ನೇಹಿತರೆ ಅವರವರ ಒಂದು ಮನೆಯಲ್ಲಿ ಯಾವ ರೀತಿ ನಡೆಸ್ಕೊಳ್ತಾರೋ ಅದೇ ಥರನೇ ಫೋಟೋ ಇಟ್ಟು ಪಿತೃದೇವತೆಗಳ ಆಶೀರ್ವಾದ ಪಡ್ಕೊಂಡು ಕೆಲಸಕ್ಕೆ ಹೋಗುವಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ. ಆ ಥರ ನಾವು ಪ್ರತಿನಿತ್ಯ ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದೇ. ಕೆಲವೊಬ್ಬರಿಗೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ನಮಗೆ ಪಿತೃಶಾಪ ಅನ್ನೋದು ಇರುತ್ತೆ. ಯಾವ ರೀತಿ ನಾವು ಕಂಡುಹಿಡ್ಕೊಳ್ಳೋದು ಪಿತೃಶಾಪ ಅಂತ ಅಂದರೆ ಯಾವ ರೀತಿ ಇರುತ್ತೆ ಗೊತ್ತಾಗೋಗೆ ಇರೋದಿಲ್ಲ. ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ತುಂಬ ಏರುಪೇರುಗಳಾಗ್ತಾ ಇರುತ್ತೆ. ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇರುತ್ತೆ. ನಾವು ಒಂದು ಸಣ್ಣ ಕೆಲಸ ಮಾಡಬೇಕು, ಒಂದು ಚಿಕ್ಕದಾಗಿ ಮಾಡಬೇಕು ಅಂದರೂ ಕೂಡ ಅದಕ್ಕೆ ತುಂಬ ಎಫರ್ಟ್ ಹಾಕಬೇಕು. ಆದರೂ ಕೂಡ ಅದು ನಮಗೆ ಸಕ್ಸಸ್ಸನ್ನು ತಂದುಕೊಡೋದಿಲ್ಲ. ಪ್ರತಿನಿತ್ಯ ಮನೆಯಲ್ಲಿ ಮಕ್ಕಳು ಕೆಟ್ಟ ದಾರಿಗಳನ್ನು ಹಿಡಿಯುವಂಥದ್ದು, ತಂದೆ ತಾಯಿಗೆ ನೋವಿಕ್ಸುವಂಥ ವಿಚಾರಗಳು ಮಾತಾಡುವಂಥದ್ದು, ಬಾಯಿಗೆ ಬಂದ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ನಾವು ಏನು ಪಾಪ ಮಾಡಿದ್ದೀವಿ, ಈ ರೀತಿ ಎಲ್ಲ ಕಷ್ಟಪಡ್ತೀವಿ ಅಂತ ನಾವು ಒಂದೊಂದು ಸಾರಿ ನಮಗೆ ನಾವೇ ಶಾಪ ಹಾಕ್ಕೊಳ್ತಾ ಇರ್ತೀವಿ ನೋಡಿ. ಅಂದರೆ ಈ ರೀತಿಯ ಕಷ್ಟಗಳು ಪದೇ ಪದೇ ಪ್ರತಿಯೊಂದು ಬರ್ತಾಯಿದ್ರೆ, ಮುಖ್ಯವಾಗಿ ಏಜ್ಗೆ ಬಂದಿರುವಂಥ ಮಕ್ಕಳಿಗೆ ಮದುವೆ ವಿಳಂಬ ಆಗ್ತಾ ಇರುತ್ತೆ. ಹಾಗೆ ದಂಪತಿಗಳಿದ್ದರೆ ಅವ್ರಿಗೆ ಮಕ್ಕಳಾಗ್ತಾ ಇರೋದಿಲ್ಲ. ಸಮಸ್ಯೆಗಳು ಸಾಕಷ್ಟು ಕಾಡ್ತಾ ಇರುತ್ತೆ. ಕೆಲಸಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸಗಳು ಸಿಗೋದಿಲ್ಲ. ಜೀವನಕ್ಕೆ ನಾವು ಬಹಳ ಕಷ್ಟಪಡಬೇಕು, ದುಡಿಬೇಕು ಅಂತ ಅಂದ್ಕೊಂಡಿದ್ದೀವಿ. ದುಡಿಮೆ ಮಾಡಬೇಕು ಅಂದರೂ ಕೂಡ ನಮಗೆ ಕೆಲಸ ಸಿಗ್ತಾ ಇಲ್ಲ. ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದು ಸಿಗ್ತಾ ಇಲ್ಲ. ಬಿಸ್ನೆಸ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ, ಕೈಗೂಡ್ತಾ ಇಲ್ಲ. ಈ ಥರ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಇರುತ್ತೆ ಸ್ನೇಹಿತರೆ. ಆಗ ನಿಜವಾಗ್ಲೂ ನಮ್ಮ ಪಿತೃದೇವತೆಗಳು ನಮ್ಮನ್ನು ಮರ್ತು ಬಿಟ್ಟಿದ್ದಾರೆ ಅಂತ ಅವರು ಕೂಡ ತುಂಬ ನೋವಲ್ಲಿರ್ತಾರೆ. ನಾವು ಏನೂ ಇಲ್ಲ, ಯಾವಾಗಲೂ ಈ ರೀತಿಯ ಅಮಾವಾಸ್ಯೆ ದಿನಗಳಲ್ಲಿ ನಾವು ಏನು ಅಡುಗೆ ಮಾಡಿರ್ತೀವೋ ಅದನ್ನೇ ಒಂದು ಪ್ಲೇಟಲ್ಲಿ ಹಾಕಿದ್ದೆ, ಸ್ನ್ಯಾಕ್ಸು ಈ ಥರ ಏನಿರುತ್ತೋ ಅದನ್ನು ನಿಮ್ಮ ಟೆರೇಸ್ ಮೇಲೆ ಅಥವಾ ನೀವು ಹೋಗುವಂಥ ಜಾಗಗಳಲ್ಲಿ ನೀರು ಇದನ್ನು ಹಾಕಿಬಿಟ್ಟು ಹೋಗಬಹುದು. ಇಟ್ಬಿಟ್ಟು ಹೋದರೆ ಕಾಗೆಗಳು ತಿಂದರೆ, ನಮ್ಮ ಮನೆಯ ಹತ್ರ ಕಾಗೆಗಳು ಬಂದರೆ ಓಡಿಸೋದಕ್ಕೆ ಹೋಗಬೇಡಿ. ಸ್ವಲ್ಪ ನೋಡ್ಕೊಂಡಿದ್ದೆ ಹಾಕಿ. ಪಿತೃದೇವತೆಗಳ ಆಶೀರ್ವಾದ ಸಿಕ್ಕಿದ್ರೆ ಭಗವಂತನೂ ಕೂಡ ನಮಗೆ ಆಶೀರ್ವಾದ ಮಾಡ್ತಾನೆ ಸ್ನೇಹಿತರೆ. ಇಷ್ಟು ಸಿಂಪಲ್ಲಾಗಿರುತ್ತೆ. ಮಾಡಿಕೊಂಡ್ರೆ ಮಾತ್ರ ತುಂಬ ಲಾಭಗಳನ್ನು ನೋಡಬಹುದು, ತುಂಬ ನೆಮ್ಮದಿಯ ಜೀವನ ಮಾಡಬಹುದು, ನಾವು ಆರೋಗ್ಯವಂತರಾಗಿ ಇರಬಹುದು. ಹಣಕಾಸಿಗೆ ಬಹಳ ಮುಖ್ಯವಾಗಿ ಒದ್ದಾಡ್ತಾ ಇರ್ತೀವಿ. ಅಂತಹವರು ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಳ್ಳಿ. ಕಲ್ಲುಪ್ಪು ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗವನ್ನು ನೀಟಾಗಿ ನೆಗೆಟಿವ್ ಎನರ್ಜಿಯನ್ನೆಲ್ಲ ತೊಳೆದು ಹೊರಗಡೆ ಹಾಕುತ್ತೆ. ಅಷ್ಟೊಂದು ಶಕ್ತಿದಾಯಕವಾಗಿರುವಂಥ ಪರಿಹಾರ ಇದಾಗಿರೋದ್ರಿಂದ ಕಲ್ಲುಪ್ಪಿಗೆ ಪ್ರಾಮುಖ್ಯತೆ ಜಾಸ್ತಿ ಇದೆ. ಯಾಕಂದರೆ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರ ಶ್ರೀ ಮಹಾಲಕ್ಷ್ಮಿಗೆ ಬಹಳ ಇಷ್ಟವಾಗುತ್ತೆ. ಆ ತಾಯಿಯನ್ನು ನೆನೆಸ್ಕೊಂಡು ನಾವು ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕೇಳ್ಕೊಳ್ಳಿ. ತುಂಬ ಸಂತೋಷವನ್ನು ಈ ಪರಿಹಾರದಿಂದ ನಾವು ಕಂಡುಕೊಳ್ಬಹುದು. ಹಾಗೆ ಅಮಾವಾಸ್ಯೆ ನಮಗೆ ಇರೋದರಿಂದ ರಾತ್ರಿ 12 ಗಂಟೆಯ ಒಳಗಡೆ ನೀವು, ರಾತ್ರಿ 7 ಗಂಟೆಯ ಮೇಲೆ 12 ಗಂಟೆಯ ಒಳಗಡೆ ಮಾಡಿಕೊಂಡ್ರೆ ಪ್ರಕೃತಿಯಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಕಣ್ಣಿಗೆ ಕಾಣಿಸದೇ ಇರುವಂಥ ಎಷ್ಟೋ ದೊಡ್ಡ ದೊಡ್ಡ ಅಗಾಧವಾದಂಥ ಶಕ್ತಿ ಅಡಗಿ ಇರುತ್ತೆ. ಯೂನಿವರ್ಸನ್ನು ನಾವು ಕೇಳ್ಕೊಳ್ಬೇಕು. ಪ್ರಕೃತಿ ನಿಜವಾಗ್ಲೂ ಮನುಷ್ಯ ತಲೆ ಬಾಗಿದ್ರೆ ಸಾಕು, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಹೌದು, ಅದಕ್ಕೆ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಲ್ಲುಪ್ಪು.
ಕಲ್ಲುಪ್ಪನ್ನು ಮಾತ್ರ ತಗೊಳ್ಳಿ, ಪುಡಿ ಉಪ್ಪನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಏಲಕ್ಕಿ ಯಾವ ಜಾಗದಲ್ಲಿರುತ್ತೋ ಸುಗಂಧಭರಿತವಾಗಿರುತ್ತೆ, ಐಶ್ವರ್ಯವನ್ನು ವೃದ್ಧಿ ಮಾಡುತ್ತೆ, ಹಣಕಾಸನ್ನು ಹೆಚ್ಚು ಮಾಡುತ್ತೆ, ಹಾಗೂ ಸಂಪತ್ತನ್ನು ಗಳಿಸೋದಕ್ಕೆ ಇದು ನಮಗೆ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಏಲಕ್ಕಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ, ತಗೊಳ್ಳಿ. ಮೊಗ್ಗಿರುವಂಥ ಲವಂಗಗಳು ಬೇಕು ನಮಗೆ, ಏಕೆಂದರೆ ನಮ್ಮ ಸಮಸ್ಯೆಗಳು, ನಮ್ಮ ಕೆಲಸಗಳು ಸರಾಗವಾಗಿ ಆಗಬೇಕು, ಸಮಸ್ಯೆಗಳು ಮುಗಿಬೇಕು, ಅಂದುಕೊಂಡಿರುವ ಕೆಲಸಗಳು ಅಲ್ಲಲ್ಲೇ ನಿಲ್ಲಬಾರ್ದು. ಎಷ್ಟೋ ದಿನಗಳಿಂದ, ಎಷ್ಟೋ ವರ್ಷಗಳಿಂದ ಅಡೆತಡೆಗಳು ಬರ್ತಾನೆ ಇದೆ, ಸಾಕಾಗಿದೆ. ನಾವೊಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆ ಕೆಲಸಕ್ಕೆ ಹೋಗುವಾಗ ನಾವು ಲವಂಗಗಳನ್ನು ಇಟ್ಕೊಂಡೋದ್ರೆ ಪರ್ಸಲ್ಲಿ, ಅಥವಾ ನಾವು ಬಾಯಲ್ಲಿ ಮುಗ್ಗಿರುವಂಥ ಲವಂಗಗಳನ್ನು ಹಾಕ್ಕೊಂಡೋದ್ರೆ ಆ ಕೆಲಸ ಸರಾಗವಾಗಿ ಆಗುತ್ತೆ. ಆ ಥರ ಶಕ್ತಿ ಇರುವಂಥದ್ದು ಈ ಪರಿಹಾರವನ್ನು ನೀವು ಈ ರೀತಿ ಒಂದು ಮಣ್ಣಿನ ಪಾತ್ರೆ ಯಾವುದು ಇರುತ್ತೋ ನಿಮ್ಮ ಮನೆಯಲ್ಲಿ, ಗಾಜಿನದು ಯಾವುದಾದ್ರೂ ತಗೊಳ್ಳಿ, ತೊಂದರೆ ಇಲ್ಲ. ಉಪ್ಪನ್ನು 2 ಹಿಡಿಯಷ್ಟು ಹಾಕಿ ನೀವು ಏಲಕ್ಕಿಗಳನ್ನು ಈ ರೀತಿ ಹಾಕ್ಕೊಳ್ಳಿ. ನೀವು ಅದನ್ನು ಈ ರೀತಿ ರೌಂಡಾಗಾದರೂ ಜೋಡಿಸಬಹುದು, ಇಲ್ಲಾಂದರೆ ಹಾಗೇ ಹಾಕಬಹುದು, ತೊಂದರೆ ಇಲ್ಲ. ಲವಂಗಗಳು ಮೊಗ್ಗಿರುವಂಥದ್ದನ್ನು ಹಾಕ್ಕೊಳ್ಳಿ. ಇದು ಎಲ್ಲವೂ ಕೂಡ ನಮಗೆ ಒಂದು 7 ಹಾಕ್ಕೊಂಡ್ರೆ ಸಾಕು. ಅರಿಶಿಣ ಕುಂಕುಮ ಹಾಕಿದ ತಕ್ಷಣ ಒಂದು ಶಕ್ತಿ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ. ₹1 ಕಾಯಿನನ್ನು ತೊಳೆದು ಇಟ್ಕೊಳ್ಳಿ. ಲೋಹದ ಪರಿಹಾರ, ₹1 ನಾವು ಪರಿಹಾರ ಮಾಡ್ತಾಯಿದ್ದೀವಿ, ಅದರಿಂದ ನಮಗೆ ಹಣಕಾಸು ಅನ್ನುವಂಥದ್ದು ಬರೋದಕ್ಕೆ ಪ್ರಾರಂಭಿಸುತ್ತೆ. ಇದ್ರ ಮೇಲೆ ಚಕ್ಕೆಯನ್ನು ಇಡಿ. ಚಕ್ಕೆ ಅಂದರೆ ಸಿನ್ನಾಮಿನ್, ಇದು ಮ್ಯಾಗ್ನೆಟ್ ಥರ ಸ್ನೇಹಿತರೆ, ದುಡ್ಡನ್ನು ನಮ್ಮ ಹತ್ರನೇ ಹಿಡಿಯುವಂಥ ಕೆಲಸ ಮಾಡುತ್ತೆ. ನಾವು ದುಡ್ಡನ್ನು ನೀರು ಥರ ಖರ್ಚು ಮಾಡ್ತಾ ಇರ್ತೀವಿ, ಅದಕ್ಕೊಂದು ಇದೇ ಇರೋದಿಲ್ಲ, ಕಡಿವಾಣ ಇರೋದಿಲ್ಲ. ಏನೋ ದುಡಿತಾ ಇದ್ದೀವಿ ಕಷ್ಟಪಟ್ಟು, ಈ ಕಾಸನ್ನು ಕೂಡಿಡಬೇಕು ಅಂತಲೂ ಕೂಡ ಅನಿಸುತ್ತೆ, ಆದರೆ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನು ನಿಲ್ಲಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರ ಮೇಲೆ ಕರ್ಪೂರದ ಬಿಲ್ಲೆಯನ್ನು ಇಟ್ಟು ಉರಿಸಿ ದೇವರ ಮನೆಯಲ್ಲಿ ಪ್ರಕಾಶಮಾನವಾದ ಬೆಳಕು, ಶಕ್ತಿದಾಯಕವಾದ ಒಂದು ಬೆಳಕು ಅನ್ನೋದು ಪ್ರಸಾರವಾಗುತ್ತೆ. ಹಾಗೂ ಇದರಿಂದ ಬಿಡುಗಡೆ ಆಗುವಂಥ ಎಷ್ಟೋ ಶಕ್ತಿಗಳು ನಮ್ಮ ಮನೆಯಲ್ಲಿ, ನಮ್ಮ ಮೂಲೆ ಮೂಲೆಯಲ್ಲೂ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಭಗವಂತನ ಆಶೀರ್ವಾದ ಸಿಗುತ್ತೆ. ನಮ್ಮ ಸಂಕಲ್ಪ ಗಟ್ಟಿ ಇದ್ದರೆ ನಮ್ಮ ಕೋರಿಕೆಗಳು ನೆರವೇರುತ್ತೆ. ಈ ವಸ್ತುಗಳು ಎಲ್ಲವೂ ಕೂಡ ಸಹಾಯಕ್ಕೆ ಬರುತ್ತೆ. ಇದನ್ನು ಗಮನಿಸ್ಕೊಂಡು ಮಾಡಿಕೊಳ್ಳಿ. ಈ ರೀತಿ ಮಾಡಿಕೊಂಡಾಗ ನೀವು ಕೇಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲೇ ಏನೋ ಕೊರತೆ ಇದೆ, ಕೊರಗಿದೆ ಅಂತ ಹೇಳಿದ್ರೆ ಅವುಗಳನ್ನು ಹೇಳ್ಕೊಳ್ತಾ ಈ ರೀತಿಯ ಪರಿಹಾರವನ್ನು ಮಾಡಿ ರಾತ್ರಿ ಪೂರ್ತಿ ಇಡಿ. ಮಾರನೇ ದಿನ ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿಬಿಟ್ಟು ಬನ್ನಿ. ಇಷ್ಟೇ ಸುಲಭ.